ಸರ್, ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕಡೆ ಲಿಂಗಾಯತ ಸಮುದಾಯ, ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಇಬ್ರು ಕೂಡ ಕಾಂಗ್ರೆಸ್ ಕಡೆಗೆ ಒಲವನ್ನ ತೋರಿಸಿದ್ರು ಅನ್ನುವಂಥದ್ದು. ಬಟ್ ಪರಿಸ್ಥಿತಿ ಈಗ ಆ ರೀತಿ ಇಲ್ಲ ಅನ್ನುವಂಥ ಚರ್ಚೆಗಳು ನಡೀತದೆ. ತಮ್ಗೆ ಏನನ್ಸುತ್ತೆ? ಕಾಂಗ್ರೆಸ್ ಪಾರ್ಟಿ ಯಾವುದೋ ಒಂದು ಜಾತಿಗೆ ಸೀಮಿತವಾದಂಥ ಪಾರ್ಟಿ ಅಲ್ಲ. ಎಲ್ಲ ಜಾತಿಗಳ ಜನರು ಕೂಡ ಕಾಂಗ್ರೆಸ್ ಪಾರ್ಟಿನ ಬೆಂಬಲಿಸ್ತಾರೆ. ದಟ್ ಇಸ್ ವೈ ನಾವು ಇನ್ಕ್ಲೂಸಿವ್ ಅನ್ನೋ ಪದದಲ್ಲಿ ಇದೆಯಲ್ಲ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಮಗೆ ಒಕ್ಕಲಿಗರು ಓಟ್ ಹಾಕ್ತಾರೆ, ಲಿಂಗಾಯತರು ಓಟ್ ಹಾಕ್ತಾರೆ, ಬ್ರಾಹ್ಮಣರು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಎಲ್ಲ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬೇರೆ ಎಲ್ಲರೂ ಕೂಡ ಓಟ್ ಹಾಕ್ತಾರೆ ಕಾಂಗ್ರೆಸ್ ಪಾರ್ಟಿ. ಅದರಿಂದ ನಾವು 136 ಸೀಟ್ ಗೆಲ್ಲಕ್ಕಾಗ್ತದೆ. ಬರೀ ಒಂದು ಜಾತಿಯಿಂದ ಗೆಲ್ಲಕ್ಕಾಗಲ್ಲ. ಸರ್, ಸಿದ್ದರಾಮಯ್ಯ ಅವರು ಯಾವತ್ತೇ ಮಾತಾಡಿದ್ರು ಕೂಡ ಶೋಷಿತ ಸಮುದಾಯಗಳ ಬಗ್ಗೆ, ಮೈನಾರಿಟಿಗಳ ಬಗ್ಗೆ ಹೆಚ್ಚು ಮಾತಾಡ್ತಿದ್ರಿ. ಆದ್ರೆ ಮೈಸೂರಲ್ಲಿ ತಾವೇ ಹೇಳಿದ್ರಿ, ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೀವಪ್ಪ ಈ ಸರಿ, ಆ ಪದನ ತಾವು ಬಳಸಿದ್ರಿ. ಇಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಾನೇನು ಹೇಳಿದೆ ಅಂದರೆ, 47 ವರ್ಷದಿಂದ ಕಾಂಗ್ರೆಸ್ನಿಂದ ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ, ಈ ಸಾರಿ ಕೊಟ್ಟಿದ್ದೀವಿ ಅಂತ ಹೇಳಿ. 47 ವರ್ಷ 77ನೇ ಇಸ್ವಿನಲ್ಲಿ ತುಳಸಿದಾಸಪ್ಪನಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ. ಅದಾದ್ಮೇಲೆ ಕಾಂಗ್ರೆಸ್ ಪಾರ್ಟಿಯಿಂದ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಒಕ್ಕಲಿಗರು. ಅದನ್ನು ಹೇಳಿದೆ ಅಷ್ಟೇ. ಸರ್, ಮುಖ್ಯಮಂತ್ರಿಗಳಿಗೆ ತಮ್ಗೆ 28 ಕ್ಷೇತ್ರವೂ ಕೂಡ ಒಂದೇ ರೀತಿ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ವಿಶೇಷವಾಗಿ ಮೈಸೂರು ಎಲ್ಲ 28 ಕ್ಷೇತ್ರಗಳು ಕೂಡ ಇಂಪಾರ್ಟೆಂಟ್ ತಮ್ಗೆ. ಆದ್ರೂ ತಮ್ಮ ಸ್ವಕ್ಷೇತ್ರ ಮೈಸೂರು ಮತ್ತೆ ಜೊತೆಗೆ ಅವಳಿ ಜಿಲ್ಲೆ ರೀತಿ ಅವಾಗ್ಲಿಂದ ಇದ್ದಂತ ಚಾಮರಾಜನಗರ, ಇವೆರಡು ತಮ್ಗೆ ಸೋಲು ಗೆಲುವ ಒಂದು ಪ್ರತಿಷ್ಠೆ ಅಂತ ಅನ್ಸುತ್ತಾ? ಪ್ರತಿಷ್ಠೆ ಅಂತ ಯಾವುದೂ ಇಲ್ಲ, ಎಲ್ಲವೂ ಸಮಾನವಾಗಿ ನಮಗೆ ಜವಾಬ್ದಾರಿ ಇರುತ್ತೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಜವಾಬ್ದಾರಿ ಇದೆ. ಮತ್ತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಾಗ್ತದೆ. ಪಕ್ಷದ ಸಿದ್ಧಾಂತವನ್ನ, ಸರ್ಕಾರದ ಕಾರ್ಯಕ್ರಮಗಳನ್ನ ಜನರ ಮುಂದೆ ಇಡ್ತೀವಿ. ಅಲ್ಟಿಮೇಟ್ಲಿ ಜನ ನಮಗೆ ಒಲವು ತೋರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ.